ಸೋಮಶೇಖರ್ ಭಾವಚಿತ್ರ ಇರೋ ಪುಸ್ತಕವನ್ನ ಹಂಚಿದ್ದಾರೆ. ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಬಿಎಲ್ಒಗಳು ಕ್ಷಮೆ ಯಾಚಿಸಿದ್ದಾರೆ. ಸರ್ಕಾರ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಇದೇ ಸಂದರ್ಭದಲ್ಲಿ ಜನರು ಹೊರಹಾಕಿರುವುದು. SIR ಮಾಡಿ ಅಂತ ಹೇಳೋರ ಹೇಳಿ. ಈ ಬುಕ್ ವಿಡಿಯೋ ಯಾಕೆ ನೀವು ಇಲ್ಲಿ ಕೊಟ್ರೆ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಇದನ್ನ ಮಾಡಿ? ನೀವು ಏನು ಗೊತ್ತಾ PLO ಇವರು ಈ ಬುಕ್ ಇಕ್ಕೊಂಡು ಇವರು ಇದು ಮಾಡ್ತಾವ್ರೆ, ಮತದಾರ ಪಟ್ಟಿ ಮಾಡ್ತಾವ್ರೆ. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರೆ ಓಕೆ. ನೀವು ಇಲ್ಲಿ ಕೊಟ್ರೆ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಇದನ್ನ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ, ಇಲ್ಲಿ ಎಲ್ಲಿದೆ ನೋಡಿ, ಇವ್ರ ಮನೆಯಲ್ಲಿದೆ. ಎಸ್, ರಾಜ್ಯದ ಈ SIR ಲೋಪದೋಷಗಳ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತೇಶ್ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಮಾರುತೇಶ್, ನಾವು ನೋಡ್ತಾ ಇದ್ದೀವಿ ಹಲವು ಭಾಗಗಳಲ್ಲಿ SIR ಪ್ರಕ್ರಿಯೆ ಏನಾಗ್ತಾ ಇದೆ, ಸಾಮೂಹಿಕವಾಗಿ ಆಗ್ತಾ ಇದೆ. ಸಿಎಂ ಕೂಡ ಸೂಚನೆಯನ್ನ ನೀಡಿದ್ರು, ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದೀವಿ, ಯಾವುದೇ ರೀತಿ ಲೋಪದೋಷಗಳಾಗಬಾರದು ಅಂತ. ಹೀಗಿದ್ದಾಗ ಈ ರೀತಿ ಸಾಮೂಹಿಕ SIR ಪ್ರಕ್ರಿಯೆ ಎಷ್ಟು ಸರಿ? ಇದ್ರೊಟ್ಟಿಗೆ ಒಂದೊಂದು ಕಡೆ ಇಲ್ಲಿ ನಾಯಕರ ಪ್ರಚಾರವೂ ಕೂಡ ಆಗ್ತಾ ಇದೆ. ನಾಯಕರ ಭಾವಚಿತ್ರ ಇರೋ ಪುಸ್ತಕಗಳು, ಬಾಟಲ್ಗಳನ್ನ ಗಿಫ್ಟ್ ಮಾಡ್ತಾ ಇದ್ದಾರೆ. ಏನಿದು ಅಂತ? ಅಮೃತ, ಈಗ BLOಗಳಿಗೆ ಬಹಳ ಸ್ಪಷ್ಟವಾಗಿ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ತೆರಳಿ ನೀವು ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಅರ್ಜಿಯನ್ನು ಭರ್ತಿ ಮಾಡಿಕೊಡುವಂಥದ್ದನ್ನ ನೀವು ಮನೆಗೆ ಹೋಗಿ ಕೊಡಬೇಕು ಅನ್ನುವಂಥ ನಿಖರವಾದಂತಹ ನಿರ್ದೇಶನ ಇದೆ. ಹೀಗಿದ್ದಾಗಲೂ ಕೂಡ ಕೆಲ ಬೂತ್ಗಳಲ್ಲಿ BLOಗಳು ಒಂದೇ ಕಡೆ ಕೂತ್ಕೊಂಡು ಅರ್ಜಿ ವಿತರಣೆ ಮಾಡ್ತಾ ಇರುವಂಥದ್ದು. ಅದು ಸ್ಕೂಲ್ಗಳಲ್ಲಿದೆ, ಕಲ್ಯಾಣ ಮಂಟಪಗಳಲ್ಲಿರ್ಬೋದು, ಅಂಗನವಾಡಿಗಳಲ್ಲೇ ಕೂತ್ಕೊಂಡು ಅರ್ಜಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದು ಅನ್ನುವಂಥ ಸೂಚನೆ ಇದ್ದಾಗಲೂ ಕೂಡ ಒಂದು ಸ್ಥಳೀಯ ಶಾಸಕರ ಒತ್ತಾಯಕ್ಕಾಗಿಯೋ ಅಥವಾ ಸ್ಥಳೀಯ ರಾಜಕೀಯ ಮುಖಂಡರ ಒತ್ತಡಗಳಿಗೋ ಮಣಿದೋ ಕೆಲ ಅಧಿಕಾರಿಗಳು ಈ ರೀತಿಯಾಗಿ ಒಂದೇ ಕಡೆ ಕುಳಿತುಕೊಂಡು ಅರ್ಜಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಒಂದೇ ಕಡೆಗೆ ಅರ್ಜಿ ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ವಿಡಿಯೋಗಳನ್ನ ನಿನ್ನೆಯೂ ರಿಲೀಸ್ ಮಾಡಿದ್ರು, ಇವತ್ತು ಕೂಡ ರಿಲೀಸ್ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದು ಚಾಮರಾಜಪೇಟೆ ಇರ್ಬೋದು, ಗಾಂಧಿನಗರ ಇರ್ಬೋದು, ಕೋಲಾರದ್ದು, ತೀರ್ಥಹಳ್ಳಿ, ನಿನ್ನೆ ಕುಮಾರಸ್ವಾಮಿ ಅವರು ಕುಣಿಗಲ್ ಮತ್ತು ರಾಮನಗರ ಎರಡೂ ಜಿಲ್ಲೆಗಳಲ್ಲೂ ಆಗ್ತಾ ಇರುವಂತಹ SIR ಪ್ರಕ್ರಿಯೆ ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಚುನಾವಣಾ ಆಯೋಗ ಹೀಗೆ ಮಾಡಿ ಅನ್ನುವಂಥ ನಿರ್ದೇಶನಗಳನ್ನ ಕೊಟ್ಟಿಲ್ಲ. ಆದ್ರೆ ಚುನಾವಣಾ ಆಯೋಗ ಬಳಕೆ ಮಾಡ್ತಾ ಇರುವಂತದ್ದು ಇದೇ ಸರ್ಕಾರಿ ಅಧಿಕಾರಿಗಳನ್ನ. ಈ ಸರ್ಕಾರಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಇರ್ತಾರೆ. ಜೊತೆಗೆ ಅವರಿಗೆ ಶಾಸಕರ ಮಾತನ್ನ ಕೇಳಲಿಲ್ಲ ಅಂದ್ರೆ ಏನಾಗುತ್ತೋ ಅನ್ನುವಂಥ ಆತಂಕಗಳು ಕೂಡ ಇರಬಹುದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಮುಖಂಡರ ಇರಬಹುದು ಮತ್ತು ಶಾಸಕರ ಒತ್ತಾಯಕ್ಕೆ ಮಣಿದು ಈ ರೀತಿಯಾಗಿ ಅರ್ಜಿ ವಿತರಣೆಯಲ್ಲಿ ಲೋಪದೋಷಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಇದು ಚುನಾವಣಾ ಆಯೋಗದ ಗಮನಕ್ಕೆ ಬಂದಿತ್ತು. ಹಾಗಾಗಿನೇ ಅನ್ಬು ಕುಮಾರ್ ಈಗಾಗಲೇ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಎಲ್ಲಾ BLOಗಳಿಗೆ. ಯಾರು ಕೂಡ ಈ ರೀತಿಯಾಗಿ ಒಂದೇ ಕಡೆ ಕುಳಿತುಕೊಂಡು SIR ಫಾರ್ಮ್ಗಳನ್ನ ವಿತರಣೆ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ನಾವು ಸ್ಪಷ್ಟವಾಗಿ ನಿರ್ದೇಶನಗಳನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಮನೆಗೆ ತೆರಳಿ ಅರ್ಜಿ ವಿತರಣೆ ಮಾಡಬೇಕು. ಒಂದು ವೇಳೆ ಆ ರೀತಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂಥವರ ಮೇಲೆ ಕೇಂದ್ರ ಚುನಾವಣಾ ಆಯೋಗದಿಂದ ಯಾವ ನಿರ್ದೇಶನ ಬರುತ್ತೋ ಆ ನಿರ್ದೇಶನದ ಪ್ರಕಾರ ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿ ಆಗಿರುವಂತಹ ಅನ್ಬು ಕುಮಾರ್ ಎಲ್ರಿಗೂ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ BLAಗಳನ್ನ ರಾಜಕೀಯ ಪಕ್ಷಗಳು ನೇಮಿಸಿರ್ತಾವೆ. ಅವರು BLOಗಳು ಅಂದ್ರೆ ಚುನಾವಣಾ ಆಯೋಗದಿಂದ ನೇಮಕ ಆಗಿರುವಂತಹ BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ಅವ್ರ ಜೊತೆಗೆ ಹೋಗೋದಕ್ಕೆ ಅವಕಾಶ ಇದೆ. ಆದ್ರೆ ರಾಜಕೀಯ ಪಕ್ಷಗಳ ಪಾಂಪ್ಲೆಟ್ ಅನ್ನ ಹಿಡಿದುಕೊಂಡು ಅವರ ಪರವಾಗಿ ಯಾವುದೇ ಪ್ರಚಾರವನ್ನ ಮಾಡೋಕೆ ಅವಕಾಶಗಳಿಲ್ಲ. ನೀವು SIR ನ ಬಗ್ಗೆ ಜಾಗೃತಿ ಕೊಡೋದಕ್ಕೆ ಮತದಾರರಿಗೆ BLAಗಳಿಗೆ ಅವಕಾಶ ಇದೆ, ರಾಜಕೀಯ ಪಕ್ಷಗಳು ನೇಮಿಸುವಂತ BLAಗಳಿಗೆ. ಆದ್ರೆ ಅವರು ಹೋಗಿ ಆ ಕ್ಷೇತ್ರದ ಶಾಸಕರ ಭಾವಚಿತ್ರ ಇರ್ತಕ್ಕಂಥದ್ದನ್ನ ಮನೆಗೆ ಹಂಚೋದು, ಅವರ ಪರ ಪ್ರಚಾರ ಮಾಡೋದು, ಇದಕ್ಕೆ ಅವಕಾಶಗಳಿರೋದಿಲ್ಲ. ನೀವು SIR ಅಲ್ಲಿ ಭಾಗವಹಿಸಿ ನಿಮ್ಮ ಮನೆಯಲ್ಲಿ ಯಾರು ಕೂಡ ಮತದಾರರು ಮಿಸ್ ಆಗದೆ ಇರೋ ರೀತಿ ಅರ್ಜಿಗಳನ್ನ ಭರ್ತಿ ಮಾಡಿ ಅನ್ನುವಂತಹ ಮಾಹಿತಿಯನ್ನ ಕೊಡೋದಕ್ಕೆ ಅವಕಾಶಗಳಿರುತ್ತೆ. ಆದ್ರೆ ಈ ರೀತಿಯಾಗಿ ಶಾಸಕರ ಭಾವಚಿತ್ರಗಳನ್ನು ಇರ್ತಕ್ಕಂಥ ಪಾಂಪ್ಲೆಟ್ ಅನ್ನು ಹಿಡಿದುಕೊಂಡು ಹೋಗಿ ಮನೆಗೆ ಹಂಚೋದು ಸರಿಯಾದಂತ ಕ್ರಮ ಅಲ್ಲ. ಮತ್ತು ಆ ಹಂಚೋದ್ರ ಹಿಂದೆ MLAಗಳ ಕೈವಾಡಗಳು ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟ.
ಹೀಗಾಗಿ ಇಂಥದ್ದಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಚುನಾವಣಾ ಆಯೋಗ ಯಾವ ಕ್ರಮವನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ನೋಟಿಸ್ ಅಂತೂ ಇಶ್ಯೂ ಮಾಡಿದ್ದಾರೆ, ಈ ರೀತಿ ಮಾಡಕೂಡದು ಅನ್ನುವಂಥ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಇದು ಸ್ಥಳೀಯವಾಗಿಯೂ ಕೂಡ ಪಕ್ಷಗಳ ನಡುವೆ ಗೊಂದಲ ಏರ್ಪಡ್ತಾ ಇದೆ ಮತ್ತು ಇದು ಬೇರೆ ಆಯಾಮಕ್ಕೆ ತಿರುಗಿ ಗಲಾಟೆಗಳಾಗುವಂತಹ ಸಾಧ್ಯತೆಗಳಿದೆ. ಅಲ್ಲಿ BLOಗಳ ಜವಾಬ್ದಾರಿ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಕೆಲವರು ಮನೆ ಮನೆಗೆ ಹೋಗೋದು ಕಷ್ಟ ಅಂತನೋ ಅಥವಾ ಅದನ್ನು ನಿರ್ಲಕ್ಷ್ಯ ವಹಿಸುವ ಕಾರಣಕ್ಕಾಗಿಯೋ ಈ ರೀತಿಯಾಗಿ ಒಂದೇ ಕಡೆ ನಿಂತುಕೊಂಡು ಎನ್ಯುಮರೇಷನ್ ಫಾರ್ಮ್ಗಳನ್ನು ಒಟ್ಟೊಟ್ಟಿಗೆ ಹಂಚ್ತಾ ಇರ್ತಕ್ಕಂಥ ವಿಧಾನದ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದಾವೆ. ಈಗಾಗಲೇ ಬಿಜೆಪಿ ನಿಯೋಗ ಚುನಾವಣಾ ಆಯೋಗದ ಕದ ತಟ್ಟಿ ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ನಿಯೋಗ ಬಂದು ಚುನಾವಣಾಧಿಕಾರಿಗಳನ್ನ ಭೇಟಿಯಾಗಿ ಅವರು ಕೂಡ ದೂರು ಕೊಡೋರಿದ್ದಾರೆ. ಈ SIR ಪ್ರಕ್ರಿಯೆ ಬಗ್ಗೆ ಒಂದು ಗೊಂದಲವನ್ನ ನಿಶ್ಚಿತವಾಗಿಯೂ ರಾಜಕೀಯ ಪಕ್ಷಗಳು ಮಾಡಿದಾವೆ. ಅದರಲ್ಲಿ ಮೊದಲಿಗೆ DK ಶಿವಕುಮಾರ್ ಹೇಳಿದ್ರು, ಮತದಾರ ಪಟ್ಟಿಯಿಂದ ನಿಮ್ಮ ಮತ ಉದ್ದೇಶಪೂರ್ವಕವಾಗಿ ಕೈ ಬಿಡ್ತಾರೆ, ಆ ಸಂದರ್ಭದಲ್ಲಿ ನಿಮ್ ಗ್ಯಾರಂಟಿಗಳು ನಿಂತು ಹೋಗ್ತವೆ ಅನ್ನುವಂತ ಮಾತನ್ನು ಹೇಳಿದ್ರು. ನೀವು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ, ಎಲ್ಲರೂ ಮಿಸ್ ಆಗದ ರೀತಿ ನೀವು ಮತಪಟ್ಟಿಯಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಅರ್ಜಿಯನ್ನ ಭರ್ತಿ ಮಾಡಿ ಕೊಡಿ ಅಂತ ಹೇಳೋದು ಬೇಡ. ನೀವು ಮತ ಪಟ್ಟಿಯಲ್ಲಿ ಇಲ್ಲದೆ ಇದ್ರೆ ನಿಮಗೆ ಗ್ಯಾರಂಟಿಗಳು ಸಿಗೋದಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಇದು ರಾಜಕೀಯದ ಕೆಸರೆರಚಾಟಕ್ಕೂ ಕೂಡ SIR ವೇದಿಕೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ದುರಂತ. ನಿಷ್ಪಕ್ಷಪಾತವಾಗಿ ಚುನಾವಣೆ ಆಗಬೇಕು, ಮತದಾರರ ಪಟ್ಟಿಯಲ್ಲಿ ಯಾವುದೇ ಗೊಂದಲಗಳಾಗಬಾರ್ದು, ಒಂದು ಪವಿತ್ರವಾದ ಮತಪಟ್ಟಿ ತಯಾರು ಮಾಡಬೇಕು ಅಂದ್ರೆ ಎಲ್ಲ ಪಕ್ಷಗಳ ಸಹಕಾರ ಬೇಕು. ಆದರೆ ಇದು SIR ಪ್ರಕ್ರಿಯೆ ಎರಡು ಪಕ್ಷಗಳ ನಡುವೆ ಅಥವಾ ಮೂರು ಪಕ್ಷಗಳ ನಡುವೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ದುರಂತ. ಅಮೃತ. ಓಕೆ ಮಾರುತೇಶ್, ಈಗ ನೀವೇ ಹೇಳ್ದಾಗೆ ಲೋಪದೋಷಗಳಾಗಬಾರ್ದು ಅನ್ನೋದಾಗಿ BLOಗಳಿಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ, ಆದ್ರೆ ನಿನ್ನೆಯೇ ಈ ರೀತಿ ಪ್ರಕ್ರಿಯೆಗಳಾಗ್ತಾ ಇದ್ದು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಇವತ್ತದು ಕಂಟಿನ್ಯೂ ಆಗ್ತಾ ಇದೆ. ಲೋಪದೋಷಗಳಿಗೆ ಒಂದ್ ರೀತಿ ರಾಜ್ಯ ಸರ್ಕಾರವೇ ಎಡೆ ಮಾಡಿಕೊಟ್ಟಂಗ ಆಗ್ತಿಲ್ವಾ ಅಂತ? ಖಂಡಿತ, ಯಾಕಂದ್ರೆ ಈಗ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿರೋದ್ರಿಂದ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿದ್ದಾಗ ಅವ್ರು ಹೇಳಿದ ಹಾಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಾಳೆ ಅವ್ರನ್ನೆಲ್ಲರೂ ಟ್ರಾನ್ಸ್ಫರ್ ಮಾಡ್ತಾರೋ ಅಥವಾ ಅವ್ರ ಮೇಲೆ ಬೇರೆ ಏನಾದರೂ ಆರೋಪಗಳನ್ನು ಹೊರಿಸಿ ಅಲ್ಲಿಂದ ಬೇರೆ ಶಿಕ್ಷೆಗೆ ಗುರಿಪಡಿಸ್ತಾರೋ, ಈ ತರದ ಆತಂಕಗಳು BLOಗಳಲ್ಲಿ ಇದೆ. ಅವರು ಚುನಾವಣಾ ಆಯೋಗದಿಂದ ನೇಮಿಸಲ್ಪಟ್ಟಿದ್ರು ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಆಗಿರ್ತಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಶಾಸಕರು ಹೇಳಿದಂತೆ ಕುಣಿಯುವಂತ ಪರಿಸ್ಥಿತಿ ಈಗ BLOಗಳಿಗೆ ನಿರ್ಮಾಣ ಆದಂಗಿದೆ. ಆದ್ರೆ ಇನ್ನೊಂದು ಕಡೆ ಚುನಾವಣಾ ಆಯೋಗ ಈಗಾಗಲೇ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಆ ನಿರ್ದೇಶನದ ಪ್ರಕಾರ ನಡೆದುಕೊಳ್ಬೇಕಾದಂತಹ ಪರಿಸ್ಥಿತಿಯು ಕೂಡ BLOಗಳ ಮೇಲೆ ಇರುತ್ತೆ. ಹಾಗಾಗಿನೇ ಹೇಳ್ತಾ ಇರೋದು, ಇದು ಕಾಂಗ್ರೆಸ್ನ ಸರ್ಕಾರ ಒಂದು ಕಡೆ, ಇನ್ನೊಂದು ಕಡೆ ಚುನಾವಣಾ ಆಯೋಗ ಕೇಂದ್ರದ್ದಾಗಿದೆ, ಅಂದ್ರೆ ಅವರು ಸ್ವತಂತ್ರ ಸಂಸ್ಥೆ ಆಗಿದೆ. ಈ ಎರಡು ಅಂದ್ರೆ ಸರ್ಕಾರ ಮತ್ತು ಚುನಾವಣಾ ಆಯೋಗದ ನಡುವಿನ ಈ ತಿಕ್ಕಾಟ, ಯಾಕಂದ್ರೆ ಈಗಾಗಲೇ ಅವರು SIR ನ ಮುಂದೂಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ರು, ನಾವು 12 ಪ್ರಶ್ನೆ ಹೇಳಿದೀವಿ, ಅದಕ್ಕೆ ಯಾವುದೇ ಉತ್ತರವನ್ನು ಚುನಾವಣಾ ಆಯೋಗ ಕೊಟ್ಟಿಲ್ಲ. ಈ ನಡುವೆ SIR ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಮತದಾರರನ್ನ ಮತಪಟ್ಟಿಯಿಂದ ಕೈ ಬಿಡುವಂತಹ ಹುನ್ನಾರ ಇದೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು. ಇದರ ಜೊತೆಗೆ SIRಗೆ ಒಂದು ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಏನ್ ಕೊಟ್ಟಿತ್ತು, ಆ ಪ್ರಕ್ರಿಯೆಯನ್ನ ಮೀರಿ ಕೂಡ ಈ ಬೆಳವಣಿಗೆಗಳು ನಡೀತಾ ಇದೆ. ಅಂದ್ರೆ 30ನೇ ತಾರೀಕಿನಿಂದಲೇ SIR ಪ್ರಕ್ರಿಯೆ ಆರಂಭ ಆಗಿದೆ. ಮನೆ ಮನೆಗೆ ಹೋಗಿ ಅರ್ಜಿ ಭರ್ತಿ ಮಾಡಿ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡು ಬರುವಂತ ಪ್ರಕ್ರಿಯೆಗಳು ಶುರುವಾಗಿದೆ. 1 ತಿಂಗಳ ಕಾಲ ನಡೆಯುತ್ತೆ. ಈಗ ಇಷ್ಟು ಗೊಂದಲಗಳನ್ನ ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ನಿಜವಾದ ಮತದಾರರು, ಅರ್ಹ ಮತದಾರರು ಪಟ್ಟಿಯಿಂದ ಕೈ ಬಿಟ್ಟು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇದನ್ನ ರಾಜಕೀಯ ವೇದಿಕೆಗೆ ಬಳಸ್ಕೊಳ್ಳದೆ ನಿಷ್ಪಕ್ಷಪಾತವಾಗಿ ಎರಡು ಪಕ್ಷಗಳು ಅಥವಾ ಮೂರು ಪಕ್ಷಗಳಿರ್ಬೋದು ತಮ್ಮ ತಮ್ಮ BLOಗಳನ್ನ ಬಳಸಿಕೊಂಡು BLAಗಳನ್ನ ಬಳಸಿಕೊಂಡು BLOಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋಂತ ಒಂದು ಸೂಪರ್ವಿಷನ್ ಮಾಡಬೇಕು. ಅದನ್ನ ಹೊರತುಪಡಿಸಿದ್ರೆ ತಮ್ಮ ಪರ ಪ್ರಚಾರ ಮಾಡ್ಕೊಳ್ಳೋದಕ್ಕೆ, ಶಾಸಕರ ಪರವಾಗಿ ಪ್ರಚಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ವೇದಿಕೆಯನ್ನ ಬಳಸ್ಕೊಂಡ್ರೆ ನಿಶ್ಚಿತವಾಗಿಯೂ ನಿಯಮಿತ ಸಂದರ್ಭದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾಳೆ ನಿಜವಾದ ಅರ್ಹ ಮತದಾರರು ಕೂಡ ಅರ್ಜಿ ಭರ್ತಿ ಮಾಡಿ ಕೊಡೋದಕ್ಕೆ ಸಮಯ ವಿಳಂಬ ಆಗುವಂತಹ ಅವಕಾಶಗಳು ಕೂಡ ಇರುತ್ತೆ. ಆ ರೀತಿ ಆಗಬಾರದು ಅಂತ ಹೇಳಿದ್ರೆ ಮೂರು ಪಕ್ಷಗಳ ಜವಾಬ್ದಾರಿಯು ಕೂಡ ಅಷ್ಟೇ ಮಟ್ಟಿಗೆ ಇದೆ. ಅಮೃತ. ಓಕೆ, ಧನ್ಯವಾದ ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.